ಕುರಿಗಳಿಗೆ ಜ್ವರ ಬಂದಾಗ ಬರೀ ಪೇನ್ ಕಿಲ್ಲರ್ ಕೊಟ್ಟು ಸುಮ್ಮನಾಗ್ತಿದ್ದೀರಾ? ಇದು ನೀವು ಮಾಡ್ತಿರೋ ತುಂಬ ದೊಡ್ಡ ತಪ್ಪು. ಒಳಗಿರೋ ಇನ್ಫೆಕ್ಷನ್ ಸಾಯಿಸೋದು ಯಾರು? ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದಯಾನಂದ್ SM ಫಾರ್ಮ್ಸಿಂದ 30 ದಿನ 30 ಔಷಧಿಗಳ ಬಗ್ಗೆ ಮಾಹಿತಿ ದಿನ 3ಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಔಷಧಿ ಬಂದು ಎನ್ರೋಫ್ಲಾಕ್ಸಿನ್ 10%, ವಿರ್ಬ್ಯಾಕ್, ಜೆನೆಕ್ಸ್, ಅಲಂಬಿಕ್, ಎಲಾನ್ಕೋ ಕಂಪ್ನಿನ ನೀವು ಯೂಸ್ ಮಾಡ್ಬೋದು. ಎನ್ರೋಫ್ಲಾಕ್ಸಿನ್ ಒಂದು ತುಂಬ ಪರಿಣಾಮಕಾರಿಯಾದ ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್. ಇದು 10% ಕಾನ್ಸಂಟ್ರೇಟೆಡ್ ಆಗಿರೋದ್ರಿಂದ ವಿವಿಧ ರೀತಿಯ ಹಾನಿಕಾರಕ ಬ್ಯಾಕ್ಟೀರಿಯಾಗಳ ಮೇಲೆ ಇದು ಹೆಚ್ಚು ಪರಿಣಾಮಕಾರಿ ಹಾಗೂ ಮೇನ್ ಆಗಿ ಮೈಕೋಪ್ಲಾಸ್ಮಾಗೆ ಇದು ರಾಮಬಾಣ ಇದ್ದಂಗೆ. ಮರಿಗಳಿಗೆ ತೀವ್ರವಾದ ಉಸಿರಾಟದ ಇನ್ಫೆಕ್ಷನ್ ಆದಾಗ, ಅಂದರೆ ಬ್ಯಾಕ್ಟೀರಿಯಾದಿಂದ ಬರೋ ನಿಮೋನಿಯಾ, ತೀವ್ರವಾದ ಕೆಮ್ಮು ಮತ್ತು ಮೂಗಿನಲ್ಲಿ ಗಟ್ಟಿ ಸಿಂಬಳಕ್ಕೆ ಇದನ್ನ ಯೂಸ್ ಮಾಡ್ಬೋದು. ಈ ಕೋಲಿ ಅಂಡ್ ಸ್ಯಾಲ್ಮೊನೆಲ್ಲಾ ಇಂತಹ ಬ್ಯಾಕ್ಟೀರಿಯಾದಿಂದ ಉಂಟಾಗೋ ಎಂಟ್ರೈಟಿಸ್ ಅಂದರೆ ರಕ್ತಸಹಿತ ಬೇದಿ ವಿರುದ್ಧ ಇದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಮರಿಗಳಿಗೆ ಏನಾದರೂ ಗೋರ್ಸ್ ಕಟ್ಟಾಗಿ ಗಾಯ ಆದಾಗ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತಡೆಯೋಕೆ ಇದನ್ನ ಯೂಸ್ ಮಾಡ್ಬೋದು. ಇದರ ಸ್ಟ್ಯಾಂಡರ್ಡ್ ಡೋಸೇಜ್ ಬಂದು 10 kg ಮರಿಗೆ 0.5 ml, 20 kg ಮರಿಗೆ 1 ml, 40 kg ಮರಿಗೆ 2 ml. ನೆನ್ಪಿಡಿ, 1.5 ತಿಂಗಳು ಒಳಗಡೆ ಇರೋ ಮರಿಗಳಿಗೆ ಇದನ್ನ ಕೊಡಬೇಡಿ. ಹಾಗೂ ಇದು 10% ಕಾನ್ಸಂಟ್ರೇಟ್ ಆಗಿರೋದ್ರಿಂದ ಕರೆಕ್ಟಾಗಿ ಮರಿ ತೂಕ ಮಾಡಿ ಎಕ್ಸಾಕ್ಟ್ ಡೋಸ್ ಕೊಡಿ. ಓವರ್ ಡೋಸ್ ಕೊಟ್ಟರೆ ಅದು ವಿಷಕಾರಿಯಾಗಿ ಪರಿಣಾಮ ಬೀರುತ್ತೆ. ಇನ್ನೊಂದು ಕೊನೆ ವಿಷಯ, ಮರಿ ಹುಷಾರಾಯಿತು ಅಂತ 2 ದಿನಕ್ಕೆ ಇಂಜೆಕ್ಷನ್ ಸ್ಟಾಪ್ ಮಾಡಿಬಿಡಿ. 3 days ಕೋರ್ಸ್ ಕಂಪ್ಲೀಟ್ ಮಾಡಿ. ನೆನ್ಪಿಡಿ, ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ಕೇವಲ ಜಾಗೃತಿ ಮೂಡಿಸುವ ಉದ್ದೇಶಕ್ಕಾಗಿ. ಪ್ರಾಣಿಗಳಿಗೆ ಯಾವುದೇ ಔಷಧಿ ನೀಡುವ ಮುನ್ನ ಅರ್ಹ ಪಶುವೈದ್ಯರನ್ನು ಸಂಪರ್ಕಿಸಿ. ನಾಳೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಔಷಧಿಯ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.